ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಓರಾ ಅನ್ನುವುದು ಹೇಗೆ ಸೃಷ್ಟಿಯಾಗುತ್ತದೆ. ಬಾಪೂಜಿಯವರು ಹೇಳುವಂತೆ ನಮ್ಮ ಓರಾ ಹೇಗೆ ಸೃಷ್ಟಿಯಾಗುತ್ತದೆ ಮತ್ತು ಓರಾ ಅಂದರೆ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಓರಾ ಅಂದರೆ ನಮ್ಮ ಶರೀರದ ಆಭಾಮಂಡಲ. ಓರಾ ಅಂದರೆ ಆತ್ಮನ ಶಕ್ತಿ. ಆತ್ಮಶಕ್ತಿ ನಮ್ಮ ಶರೀರದ ಸುತ್ತಲೂ ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇರುತ್ತದೆ. ಓರಾ ಹೇಗೆ ಸೃಷ್ಟಿಯಾಗುತ್ತದೆ ಮತ್ತು ಓರಾದ ಶಕ್ತಿ ನೆಗೆಟಿವ್ ಅಥವಾ ಪಾಸಿಟಿವ್ ಹೇಗೆ ಆಗುತ್ತದೆ ಅಂದರೆ, ನಮ್ಮ ಆತ್ಮನ ಯೋಚನೆಗಳು ಹೇಗಿರುತ್ತವೋ ಹಾಗೆ ನಮ್ಮ ಓರಾ ಕೂಡ ಸೃಷ್ಟಿಯಾಗುತ್ತಾ ಹೋಗುತ್ತದೆ. ಅಂದರೆ ನಾವು ಹೇಗೆ ಯೋಚಿಸುತ್ತೇವೋ ಹಾಗೆ ನಮ್ಮ ಓರಾ ಇರುತ್ತದೆ. ಉದಾಹರಣೆಗೆ, ವ್ಯಕ್ತಿಯು ಕೋಪ ಮಾಡಿಕೊಂಡಾಗ ಅವನ ಓರಾ ಕೆಂಪು ಬಣ್ಣದ್ದಾಗಿರುತ್ತದೆ. ಕಾರಣ, ಕೋಪಗೊಂಡಾಗ ನಮ್ಮ ಸೂಕ್ಷ್ಮ ಶರೀರದಲ್ಲಿ ರೆಡ್ ಕಾಸ್ಮಿಕ್ ಕ್ರಿಯೇಟ್ ಆಗಿ ನಮ್ಮ ಓರಾ ರೆಡ್ ಕಲರ್ಗೆ ಬರುತ್ತದೆ. ನೆಗೆಟಿವ್ ಯೋಚಿಸಿದಾಗ ಬ್ಲ್ಯಾಕ್ ಓರಾ ಸೃಷ್ಟಿಯಾಗುತ್ತದೆ ಮತ್ತು ಪಾಸಿಟಿವ್ ಅಂದರೆ ಒಳ್ಳೆಯ ಯೋಚನೆಗಳನ್ನು ಮಾಡುವುದರಿಂದ, ಕ್ರಿಯೇಟಿವ್ ಥಿಂಕಿಂಗ್ ಇಂದ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಸಂಕಲ್ಪ ಮಾಡುವುದರಿಂದ ಆತ್ಮನ ಓರಾ ಗ್ರೀನ್ ಕಲರ್ ಆಗುತ್ತದೆ. ಮತ್ತು ನಿಸ್ಸಂಕಲ್ಪವಾಗಿ ಆತ್ಮವು ಒಳ್ಳೆಯ ಭಾವದಿಂದ ಸದಾ ಪರಮಾತ್ಮನನ್ನು ಸ್ಮರಿಸುತ್ತಾ ಇದ್ದರೆ ಆ ಆತ್ಮದ ಓರಾ ಸಂಪೂರ್ಣ ಪರಿಶುದ್ಧ ಬಿಳಿಯ ಬಣ್ಣದ ಓರಾ ಕ್ರಿಯೇಟ್ ಆಗುತ್ತದೆ. ಓರಾ ಆಲೋಚನೆಗಳಂತೆ ಬದಲಾಗುತ್ತಾ ಹೋಗುತ್ತದೆ. ಓರಾ ಎಂದರೆ ನಮ್ಮ ಸ್ಥೂಲ ಶರೀರದಲ್ಲಿನ ಸೂಕ್ಷ್ಮ ಶರೀರದಲ್ಲಿರುವ ನಮ್ಮ ಆತ್ಮನ ಎನರ್ಜಿಯೇ ಓರಾ ಆಗಿದೆ. ಇದು ಸಾಧು ಸಂತರಂತಹ ಒಳ್ಳೆಯ ಆತ್ಮಗಳಲ್ಲಿ ಬಿಳಿಯ ಬಣ್ಣದಾಗಿರುತ್ತದೆ ಮತ್ತು ಕೆಟ್ಟ ಆಲೋಚನೆಗಳು ಉಳ್ಳಂತಹ ಅಸೂರಿ ವ್ಯಕ್ತಿಗಳ ಓರಾ ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ. ಇತ್ತೀಚಿನ ದಿನಗಳಲ್ಲಿ ಓರಾ ಥೆರಪಿ ಅನ್ನುವುದು ಪ್ರಚಲಿತದಲ್ಲಿದೆ. ಅಂದರೆ ಈ ಓರಾ ಥೆರಪಿಯ ಚಿಕಿತ್ಸೆಯನ್ನು ಸೂಕ್ಷ್ಮ ಶರೀರಕ್ಕೆ ನೀಡಿ ಸ್ಥೂಲ ಶರೀರದ ಕಾಯಿಲೆಗಳನ್ನು ಮತ್ತು ದೋಷಗಳನ್ನು ಸರಿ ಮಾಡಲಾಗುತ್ತದೆ. ವ್ಯಕ್ತಿಗಳ ಓರಾವನ್ನು ಸೆರೆ ಹಿಡಿಯುವಂತಹ ಕ್ಯಾಮರಾಗಳು ಸಹ ಈಗ ಬಂದಿವೆ. ನಮ್ಮ ಓರಾ ಚೆನ್ನಾಗಿದ್ದರೆ, ಅಂದರೆ ನಮ್ಮ ಆಲೋಚನೆಗಳು ಚೆನ್ನಾಗಿದ್ದರೆ ಓರಾ ಚೆನ್ನಾಗಿರುತ್ತದೆ ಮತ್ತು ಇದರಿಂದ ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ. ನೆಗೆಟಿವ್ ಓರಾದಿಂದ ಮಾನಸಿಕ, ಶಾರೀರಿಕ ಎಲ್ಲ ರೀತಿಯ ಸಮಸ್ಯೆಗಳು ಬರುತ್ತವೆ. ಅದಕ್ಕಾಗಿ ನಮ್ಮ ಓರಾ ಚೆನ್ನಾಗಿ ಇರುವಂತೆ ನೋಡಿಕೊಳ್ಳಬೇಕು. ಅಂದರೆ ನಮ್ಮ ಆಲೋಚನೆಗಳು ಸದಾ ಪಾಸಿಟಿವ್ ಆಗಿರಬೇಕು. ಎಲ್ಲರ ಬಗ್ಗೆ ಒಳ್ಳೆಯ ಭಾವನೆ ಮನದಲ್ಲಿ ಬರಬೇಕು. ಆಗ ನಮ್ಮ ಓರಾ ಗ್ರೀನ್ ಆಗಿ ಆರೋಗ್ಯವೂ ಕೂಡ ಚೆನ್ನಾಗಿ ಆಗುತ್ತದೆ. ಈ ಓರಾದ ಶಕ್ತಿ ಚೆನ್ನಾಗಿ ಆಗಬೇಕೆಂದರೆ ಆತ್ಮಸ್ವರೂಪದಲ್ಲಿ, ಅಂದರೆ ಸೋಲ್ ಕಾನ್ಷಿಯಸ್ ಆಗಿ ಪರಮಪಿತ ಆಲ್ಮೈಟಿಯನ್ನು ಬುದ್ಧಿಯಿಂದ ಸದಾ ಸ್ಮರಿಸುತ್ತಾ ಇರಬೇಕು. ಈ ರೀತಿ ಸ್ಮರಿಸುವುದರಿಂದ ನಮ್ಮ ಓರಾ ಕೂಡ ಪರಿಶುದ್ಧವಾಗಿ ಸೃಷ್ಟಿಯಾಗುತ್ತದೆ. ಅಂದರೆ ಆತ್ಮಕ್ಕೆ ಒಳ್ಳೆಯ ಎನರ್ಜಿ ಬರುತ್ತದೆ. ಪರಂಧಾಮದಲ್ಲಿರುವ ಪರಂಪಿತನನ್ನು ನೆನೆಯುವುದರಿಂದ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಪರಂತತ್ವಗಳು ಬಂದು ನಮ್ಮ ಓರಾ ಗೋಲ್ಡನ್ ಕಾಸ್ಮಿಕ್ ಓರಾ ಆಗುತ್ತದೆ. ಆಗ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಎಲ್ಲವೂ ಪರಂ ಪವಿತ್ರವಾಗಿ, ಬುದ್ಧಿಯು ಶುದ್ಧವಾಗಿ, ಸೂಕ್ಷ್ಮ ಶರೀರ ಚಾರ್ಜ್ ಆಗಿ, ಮನ, ವಚನ ಮತ್ತು ಕರ್ಮದಿಂದ ನಾವು ಪವಿತ್ರರಾಗುತ್ತೇವೆ. ಆಗ ನಮ್ಮ ಸ್ಥೂಲ ಶರೀರದ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಹೀಗಾಗಿ ಸದಾ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ, ಪಾಸಿಟಿವ್ ಥಿಂಕಿಂಗ್ ಸದಾ ಇರಲಿ. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now.
Website www.paramshanti.org. Email us anand@paramshanti.org. Like, share, subscribe. Join today. बेहद की परा